ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ನಿನ್ನೆ ಲಾಗು, ಅಂದರೆ ಶನಿವಾರದ ಲಾಗು. ಯಾರ್ಯಾರು FB ನೋಡ್ತಾ ಇದ್ದೀರೋ ಅವ್ರು ನನ್ನ ಪೇಜ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಹುಡುಗರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೆ ಮಾರ್ನಿಂಗೇನೆ. ಇದು ಸರ್ಕಾರಿ ಹಾಸ್ಪಿಟಲ್ಲು, ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ಲು. ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ ಮೇಲೆ ಬರಬೇಕು, ಅಲ್ಲಿರೋದಿದು. ಯಾಕೋ ನನ್ನ ಚಿಕ್ಕ ಮಗಳಿಗೆ ಮೈಯೆಲ್ಲ ಫುಲ್ ಅಲರ್ಜಿ ಟೈಪ್ ಆಗಿಬಿಟ್ಟಿತ್ತು. ಆ್ಯಂಡ್ ದೊಡ್ಡವಳು ಕಾಲು ನೋವು ಅಂತ ಹೇಳ್ತಾ ಇದ್ಲು. ಸೊ ಅಲ್ಲೇ ತೋರಿಸೋಣ, ಮಕ್ಕಳು ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಅಂತೇಳಿ ಕರ್ಕೊಂಡೋಗಿದ್ದೆ. ಬಟ್ ಅಲ್ಲಿ ಫುಲ್ಲು ಕ್ಯೂ ಇತ್ತು. ಬಿಕಾಸ್ 3 months 6 monthsಗೆಲ್ಲ ಇಂಜೆಕ್ಷನ್ ಹಾಕ್ತಾರಲ್ವ ಮಕ್ಕಳಿಗೆ, ಅದೇ ಅವರೇ ಇದ್ದರು. ಅದರಿಂದ ವಾಪಸ್ ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ. ಸಾಯಂಕಾಲ ಹೋಗಿ ತೋರಿಸಿದ್ರಾಯ್ತು ಅಂತ ಹೇಳಿ ಅಲ್ಲಿಂದ ಬಂದು ನಾನು ಅಡುಗೆ ಎಲ್ಲ ಮಾಡಿದೆ. ಅತ್ತೆ ಕ್ಯಾರೆಟು ಬೀನೀಸ್ ಕಟ್ ಮಾಡಿ ಇಟ್ಟಿದ್ರು. ಸೊ ನಾನು ಒಗ್ಗರಣೆ ಮಾಡಿ ಪಲ್ಯ ಮಾಡಿದೆ. ಇದು ಮೆಣಸಿನ ಸಾರು, ಬಿಕಾಸ್ ಎಲ್ರಿಗೂ ಕೋಲ್ಡ್ ಆಗಿತ್ತಲ್ವ, ಅದರಿಂದ ಸ್ವಲ್ಪ ಮೆಣಸಿನ ಸಾರು ಬಗ್ಗೆ ಆಡಿಸಿಟ್ಟಿದ್ರು. ನಾನು ಅದನ್ನು ಒಗ್ಗರಣೆ ಮಾಡಿದೆ. ಬೋಂಡ ಸಿಟ್ಟೆ, ಇದನ್ನ ಮೊಸರು ಬಜ್ಜಿನ ನನ್ನ ಗಂಡ ಮಾಡಿದ್ದು. ಕ್ಯಾರೆಟ್ ಅಂತೀನಿ, ಏನಂತ ಸೌತೆಕಾಯಿ ಎಲ್ಲ ಹಾಕಿ ಸ್ಪೆಷಲ್ ಆಗಿ ಮಾಡಿದ್ರು. ನಾನು ತಿನ್ನಲ್ಲ, ಬಾತ್ಗೆ ಮೊಸರು ಬಜ್ಜಿ ಇರಲೇಬೇಕು ಅವ್ರಿಗೆ. ನನಗೆ ಬಾತ್ಗೆ ಚಟ್ನಿ ಇದ್ದರೆ ಓಕೆ, ಇಲ್ಲಾಂದ್ರೆ ಬರೀ ಮೊಸರುಲಾರು ತಿನ್ಕೋತೀನಿ. ಆ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿರ್ತಾರಲ್ವ, ನನಗೆ ಅದೇನೋ ಇಷ್ಟ ಆಗಲ್ಲ. ಸೊ ಫೈನಲಿ ಒಂದು ಕಡೆ ಸಾರು ಮಳ್ತಾ ಇತ್ತು, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ ಟಚಪ್ ಕೊಟ್ಟೆ. ಅದು ರೆಡಿ ಆಯಿತು ರಸಮ್ಮೆ. ಆ್ಯಂಡ್ ಇನ್ನೊಂದು ಕಡೆ ಒಂದು ವಿಷಲ್ ಕೂಗಿಸಿದ್ದು ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ಅದು ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಚಿಕ್ಕ ಲೋಟ ನೀರು ಹಾಕಿದ್ರೆ ಅದು ನೀರು ಬಿಟ್ಕೊಬಿಡುತ್ತೆ. ಅದನ್ನು ಸ್ವಲ್ಪ ಪಂಗಿಸಿ. ಆ್ಯಂಡ್ ಶಾವಿಗೆ ಪಾಯಸ ಬೇಕು ಅಂತ ನಮ್ಮ ಹಸ್ಬೆಂಡ್ ಸುಮಾರು ದಿನದಿಂದ ಹೇಳ್ತಾಯಿದ್ರು, ಅವ್ರಿಗೆ ಮಾಡಿಕೊಟ್ಟಿರಲಿಲ್ಲ. ಅದನ್ನು ಮಾಡಿಬಿಡೋಣ ಅಂತ ಹೇಳಿ ಅವತ್ತು ಅದನ್ನೂ ಮಾಡಿದೆ. ಸೊ ಒಂದೇ ದಿನದಲ್ಲಿ ಎಲ್ಲ ಐಟಮ್ ಅಷ್ಟು ಮಾಡಿಟ್ಬಿಟ್ಟು ಬ್ಯಾಂಕ್ಗಳಿಗೆ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು. ನಂದು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಎಲ್ಲ ಕರೆಕ್ಟಾಗಿ ಲಿಂಕ್ ಆಗಿರಲಿಲ್ಲ ಅಂತ ಹೇಳಿ ಮೆಸೇಜ್ ಬರ್ತಾಯಿತ್ತು. ಅದ್ರದ್ದೆಲ್ಲ ಕೇಳ್ಕೊಂಡು ಬರೋಣ ಅಂತ ಹೇಳಿ ಬ್ಯಾಂಕ್ಗಳಿಗೆ ಹೋಗಿದ್ದೆ. ಆ್ಯಂಡ್ SBI ಅಂತೂ ಯಾವಾಗಲೂ ರಶ್ ಇದ್ದೇ ಇರುತ್ತೆ. ಅವತ್ತು ಸಾಟರ್ಡೆ ಆದ್ದರಿಂದ ಸ್ವಲ್ಪ ರಶ್ ಕಮ್ಮಿ ಇತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ. ಆ್ಯಂಡ್ ತುಂಬ ದಿನ ಆಗಿತ್ತು ಆ ಥರ ಎಲ್ಲರೂ ಒಟ್ಟಿಗೆ ಊಟ ಮಾಡಿ. ಸಂಜೆ ಸ್ವಲ್ಪ ತಿರ್ಗಾ ಕಾಫಿ ಕುಡ್ದೆ. ಯಾಕೋ 2 daysಯಿಂದ ತಲೆನೋವೇ ಕಮ್ಮಿ ಆಗ್ತಾ ಇರಲಿಲ್ಲ. ಕಾಫಿ ಕುಡ್ಕೊಂಡು ಹುಡುಗರನ್ನ ವಿದ್ಯೋದಯ ಕಾಲೇಜ್ ಹತ್ರ ಇದೆ, ಇದು ರಾಜಭಂಡಾರ ಅಂತ ಹೇಳಿ, ನನ್ನ ಚಿಕ್ಕ ಮಗಳಿಗೇನೋ ಇದು ಅಣ್ಸದ್ ಕೊಟ್ಟಿದ್ರು, ಮ್ಯಾನ್ ಅದೇನೇನೋ ಕೊಟ್ಟಿದ್ರು. ಅದನ್ನ ಪ್ರಿಂಟ್ ತೆಗಿಸ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೆ. ಅವಳು ಟೈರ್ ರಬ್ಬರ್ ಬೇಕು ಅಂತ ಆಟ ಮಾಡ್ತಿದ್ಲು. ಅವ್ರ ಡ್ಯಾಡಿ ದೊಡ್ಡದು ತಂದು ಕೊಟ್ಟಿದ್ರು, ಆದರೂ ಚಿಕ್ಕದು ಬೇಕು ಅಂತ ಹೇಳಿ ಆಟ ಮಾಡ್ತಾ ಇದ್ಲು. ಆ್ಯಂಡ್ ಇದಂತೂ ನಾವು ಸ್ಕೂಲ್ಗೆ ಹೋಗಿದ್ದೆ, ಇವಾಗ ನನ್ನ ಮಕ್ಕಳು ಹೇಗಿದ್ದಾರೋ ಆವಾಗ ನಾವು ಆಗಿದ್ದಾಗಿಂದನೂ ಈ ಅಂಗಡಿ ಇದೆ. ಕೊನೆಗೆ ಅವಳಿಗೆ ಬೇಕಾಗಿರೋದನ್ನೆಲ್ಲ ಪ್ರಿಂಟ್ ತೆಗೆಸ್ಕೊಂಡು ಅಲ್ಲೇ ವಿದ್ಯೋದಯ ಕಾಲೇಜ್ ಮುಂದೆನೇ ಇದೆ ಗೋಲ್ಗುಪ್ಪ, ತಿನ್ನಬೇಕು ಅಂತ ಹೇಳಿದ್ರು ಮಕ್ಕಳು. ಸರಿ ಆಯಿತು ಅಂತ ಹೇಳಿ ಗೋಲ್ಗುಪ್ಪ ತಿನ್ನಕ್ಕೆ ಬಂದ್ವಿ. ನಾನು ಅಲ್ಲಿ ಅವಳು ಏನೋ ಕೇಳ್ತಿದ್ಲಲ್ಲ, ತಗೊಡ್ಲಿಲ್ಲ ಅಂತ ಹೇಳಿ ನನ್ನ ಚಿಕ್ಕ ಮಗಳು ಕೋಪ ಮಾಡ್ಕೊಂಡು ನಿಂತಿದ್ಲು. ಅವಳು ಗೋಲ್ಗುಪ್ಪ ತಿನ್ನಲ್ಲ, ಬರೀ ಸುಕ್ಕ ಮತ್ತು ಪಾನಿ ಕುಡ್ಕೋತಾಳೆ ಅಷ್ಟೇ. ಇಲ್ಲಿ ನೋಡಿ, ಆ ದೊಡ್ಡ ಪಾಪು ಈ ಚಿಕ್ಕ ಪಾಪುನ ನೇನೆಗೆ ಹಾಕಿ ತೂಗ್ತಾ ಇದೆ. ಎಷ್ಟು ಚೆನ್ನಾಗೈತೆ ಅಲ್ವಾ ನೋಡೋಕ್ಕೆ, ಕ್ಯೂಟಾಗಿ. ಎಷ್ಟೇ ಆದರೂ ಅಷ್ಟೇ, ಎಷ್ಟು ದೊಡ್ಡವರಾದ್ರೂ ನಮ್ಮ ಮನಸ್ಸು ಒಳಗಡೆ ಒಂದು ಮಗು ಮನಸ್ಸು ಇರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ. ಇಲ್ಲೊಂದು ನೋಡಿ, ಇದು ದೊಡ್ಡದು ಒರ್ಸ್ಕೊಂಡು ಮಲಗೈತೆ. TV ನೋಡ್ತಾ ಎಲ್ಲರೂ ಮಲಗಿದ್ರು. ಇದು ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ. ಅವ್ರ ಅಪ್ಪ ಅವಳನ್ನ ತೂಗಬೇಕು, ಇಲ್ಲಿ ಉಲ್ಟಾ ಅವಳೇ ಇವ್ರನ್ನ ತೂಗ್ತವ್ರೆ. ಆದರೂ ತುಂಬ ಕ್ಯೂಟಾಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.